ಹಲೋ ಫ್ರೆಂಡ್ಸ್, ನಾನು ದೇವಿಕಾ. ಹಳ್ಳಿ ರುಚಿ ಅಡಿಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಕಡಲೆಕಾಳಿನ ಹುಸ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 200 ಗ್ರಾಮ್ ಕಡಲೆಕಾಳನ್ನ ಚೆನ್ನಾಗಿ 2-3 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಈಗ ತೊಳೆದಾದ ನಂತರ ಕಾಳು ಮುಳುಗೋಷ್ಟು ನೀರು ಹಾಕಿ 4ರಿಂದ 5 ಗಂಟೆ ನೆನೆಸಿಡಬೇಕಾಗತ್ತೆ. ಈಗ ನೋಡಿ 4ರಿಂದ 5 ಗಂಟೆ ನೆನೆಸಿದ್ದಾದಮೇಲೆ ನೋಡಿ ಈ ರೀತಿ ಇದೆ. ತುಂಬ ಚೆನ್ನಾಗಿ ನೆನ್ಕೊಂಡಿದೆ. ನಂತರ ನಾನು ನೆಂದಿರೋ ಕಡಲೆಕಾಳನ್ನ ಕುಕ್ಕರಲ್ಲಿ ಹಾಕಿ 4ರಿಂದ 5 ವಿಸಲ್ ಮಾಡಿಸ್ಕೊಂಡಿದ್ದೀನಿ. ಉಪ್ಪಾಕಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡ್ದಾದ ನಂತರ 6ರಿಂದ 7 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಈಗ ಕಡಲೆಕಾಳಿಂದ ಸಿಗೋ ಪ್ರಯೋಜನಗಳನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಕಡಲೆಕಾಳನ್ನು ನಾವೆಲ್ಲರೂ ಒಂದಲ್ಲ ಒಂದು ರೀತಿಲಿ ಬಳಸ್ತಾನೆ ಇರ್ತೀವಿ ಅಲ್ವಾ ಫ್ರೆಂಡ್ಸ್. ಕಡಲೆಕಾಳನ್ನು ಹಾಗೆ ಬಳಸೋದಕ್ಕಿಂತನೂ ರಾತ್ರಿ ನೆನೆಸಿ ಬೆಳಗ್ಗೆ ಹಾಗೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಹಾಗೆಯೇ ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ರಾತ್ರಿ ನೆನೆಸಿ ಬೆಳಗ್ಗೆ ಪ್ರತಿದಿನ ತಿನ್ನೋದ್ರಿಂದ ರಕ್ತದ ಕೊರತೆಯೂ ಸಹ ನಾವು ದೂರ ಮಾಡ್ಕೊಳ್ಬೋದು. ಇನ್ನು ಇದರಲ್ಲಿ ಇರುವಂತಹ ಪ್ರೋಟೀನ್ ಅಂಶ ನಮ್ಮ ಮೂಳೆಗಳನ್ನ ಆರೋಗ್ಯವಾಗಿ ಇಡೋದಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ. ಹಾಗೆ ಮೂಳೆಗಳು ಸ್ಟ್ರಾಂಗಾಗಿ ಇರೋದಕ್ಕೂ ತುಂಬಾ ಉಪಯೋಗ ಆಗುತ್ತೆ. ಹಾಗೆಯೇ ತುಂಬ ಸಣ್ಣ ಇರ್ತಾರಲ್ವ, ಅಂಥವ್ರಿಗೆಲ್ಲ ಸ್ವಲ್ಪ ಮಸಲ್ಸ್ ಬೆಳೆಸ್ಕೋಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಪ್ರತಿದಿನ ರಾತ್ರಿ ನೆನೆಸಿಟ್ಟಿರೋ ಕಡಲೆಕಾಳನ್ನ ಬೆಳಗ್ಗೆ ಎದ್ದು ಪ್ರತಿದಿನ ತಿನ್ನೋದ್ರಿಂದ ಮಾಂಸಖಂಡಗಳ ಬೆಳವಣಿಗೆಗೂ ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗತ್ತೆ. ಇನ್ನು ಪ್ರತಿದಿನ ನಾವು ರಾತ್ರಿ ನೆನೆಸಿಟ್ಟಿರೋ ಕಡಲೆಕಾಳನ್ನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲೆ ಪ್ರತಿದಿನ ತಿನ್ನೋದ್ರಿಂದ ಮಲಬದ್ಧತೆಯೂ ಸಹ ನಾವು ದೂರ ಮಾಡ್ಕೊಳ್ಬೋದು. ಈಗ ನಾನು ಬೇಯಿಸಿಟ್ಟಿರೋಂಥ ಕಾಳುಗಳನ್ನ ಹಾಕೋತಾ ಇದ್ದೀನಿ. ನಾನು ಬೇಯಿಸ್ಕೋಬೇಕಾದ್ರೇ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಇವಾಗ ಉಪ್ಪು ಹಾಕೋ ಅವಶ್ಯಕತೆ ಏನೂ ಇಲ್ಲ. ಕಡಲೆಕಾಳು ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ತೆಂಗಿನ ತುರಿ ಸೇರಿಸ್ಕೊತಾ ಇದ್ದೀನಿ. ತೆಂಗಿನ ತುರಿ ಹಾಕಿ ಸ್ವಲ್ಪ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 3 ನಿಮಿಷ ಫ್ರೈ ಆದ ನಂತರ ನಾನು ತೊಳೆದಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕೊನೆಯದಾಗಿ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ್ರಿಂದ. ನೋಡಿ ಈಗ ಕಡಲೆಕಾಳು ಉಸ್ಲಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.